ಮಾರುತಿಯವ್ರ ಜೊತೆ ಹಳೆ ನೆನಪು ಕೂಡ ಅವ್ರು ಹೇಳ್ತಾ ಇದ್ರು ಆ ಘಟನೆಗಳ ಬಗ್ಗೆ ಮುಂದುವರಿಸೋದಾದ್ರೆ ಅಂದರೆ ಏನಾಗಿತ್ತು ಅಂದರೆ ಇದು ನಮ್ಮ ನವೋಯ್ಗಕ್ಕೂ ಅವ್ರಿಗೂ ಹೇಗೆ ಬಾಂಧವ್ಯ ಬೆಳೀತು ಅಂದರೆ 81 ನವೋಯ್ಗ ಹೋಟ್ಲ್ ಓಪನ್ ಆಗಿದ್ದು. ಸೆಕೆಂಡ್ ಆಂಧ್ರ ಸ್ಟೈಲ್ ಇನ್ ಬೆಂಗಳೂರಲ್ಲೇ ಸೆಕೆಂಡ್ ಆಂಧ್ರ ಸ್ಟೈಲ್ ಫಸ್ಟ್ ತ್ರಿಬಲ್ ಅಂತಿತ್ತು. ಅವಾಗ ಇಲ್ಲಿ ಒಂದು ಸಿನಿಮಾ ಶೂಟಿಂಗ್ ಇಲ್ಲೇ ಲೋಕಲ್ಲೆಲ್ಲೋ ಅಣ್ಣವ್ರದ್ದು ನಡೀತಾ ಇತ್ತಂತೆ ಇಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ. ಅವಾಗ ಸ್ವಲ್ಪ ಊಟದ ಬರೋದು ಲೇಟ್ ಆಗಿಬಿಟ್ಟು ಈ ಥರ ಅವರು ಪಿ ಧನರಾಜ್ ಅಂತ ಕೇಳಿರ್ಬೋದು ನೀವು, ಅವ್ರೀಗ ಪ್ರೊಡ್ಯೂಸರ್ ಎಷ್ಟು ಇದೆಲ್ಲ ಮಾಡಿದ್ದಾರೆ ಪಿ ಧನರಾಜ್ ಅಂತ. ಆಗ ಅವರು ಆ ಕಂಪ್ನಿಗೆ ಊಟ ನೋಡ್ಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ರು. ಆಗ ಊಟ ಬರೋದು ಲೇಟ್ ಆದಾಗ ಅಣ್ಣವ್ರಿಗೆ ಸ್ವಲ್ಪ ಏನೇ ತಡೆ ಆದರೂ ಊಟ ತಡ ಆಗಬಾರ್ದು, ನನಗೆ ಹೊಟ್ಟೆ ಹಸ್ಕೊಂಡಿದ್ರು ನಮ್ಮ ಯೂನಿಟಲ್ಲಿ ಇದ್ದವ್ರು ಯಾರೂ ಹಸ್ಕೊಂಡಿರಬಾರ್ದು ಅಂತ ಒಂದು ಕಟ್ನಿಟ್ಟಿತ್ತು ಅವ್ರಿಗೆ. ಕೆಲಸ ನಿಲ್ಸಾದ್ರೂ ಸರಿ ಊಟ ಮಾಡಬೇಕು ಅವ್ರಿಗೆ, ಮೊದಲು ಊಟ ಚೆನ್ನಾಗಿರೋ. ಆಗ ಬರೋದು ಲೇಟ್ ಆದಕ್ಕೆ ಅಣ್ಣವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡು ನೋಡಪ್ಪ ಯಾರು ಕೆಲಸ ಮಾಡ್ತಾಯಿದ್ರು ಊಟ ಬಂದಿಲ್ಲ ಅಂದಾಗ ಸರ್ ಈ ಥರ ಅಂತ ಪಿ ಧನರಾಜ್ ಅವ್ರಿಗೆ ಅಣ್ಣವ್ರಿಗೆ ಸಲಹೆ ಕೊಟ್ರಂತ ಈ ಥರ ನವೋಯ್ಗ ಹೋಟ್ಲು ಅಂತ ಈಗ ಹೊಸದಾಗಿ ಒಂದು ಓಪನ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟಪಟ್ಟು ಊಟ ಮಾಡ್ತಾ ಇದ್ದಾರೆ, ಅಲ್ಲೊಂದು ಸರಿ ನೋಡ್ತೀರಾ ಅಂತ ತರಿಸಿ ನೋಡೋಣ ಅಂದ್ರಂತೆ. 82ಅಲ್ಲಿ ಒಂದು ವರ್ಷ ಆಗಿ 82ಅಲ್ಲಿ ಈ ಥರ ಊಟ ಹೋದಾಗ ತುಂಬ ಇಷ್ಟಪಟ್ಟು ಅಲ್ಲಿಂದ ಬೆಳೆದಿದ್ದ ಬಾಂಧವ್ಯ ಇಲ್ಲಿವರೆಗೂ ನಿಂತಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಹೋಟ್ಲನ್ನು ಇಷ್ಟಪಟ್ಟು ಆಗ ಬರ್ತಾ ಬರ್ತಾ ಕಾಲಕ್ರಮೇಣ ನಮ್ಮ ಹೋಟೆಲ್ ಡಾಕ್ಟರ್ ರಾಜ್ಕುಮಾರ್ ಹೋಟ್ಲ್ ಅಂತಲೇ ಫೇಮಸ್ ಆಗೋಯ್ತು. ಅದನ್ನು ಟೇಸ್ಟ್ ಹೆಂಗೆ ಮಾಡ್ತೀರಿ ಅಂತ ನೋಡೋಕ್ಕೆಲ್ಲ ಹೋಟ್ಲಿಗೆಲ್ಲ ಬಂದು ಆ ಕ್ಯೂರಿಯಾಸಿಟಿ ಅಣ್ಣವ್ರಿಗೆ ಇದು ಯಾವ ಥರ ಮಾಡ್ತೀರಾ ನೀವು, ಈ ಥರ ನಾನು ತಿಂದೇ ಇಲ್ವಲ್ಲ ಆ ಥರ ಎಲ್ಲ ಬಂದು ಹೋಟ್ಲಿಗೆಲ್ಲ ವಿಸಿಟ್ ಮಾಡಿ ಏನೇನು ಮಾಡ್ತೀವಿ ಅಡುಗೆ ಮಾಡೋದೆಲ್ಲ ಅವ್ರು ನೋಡ್ಕೊಂಡು ಹೋಗಿದ್ರಂತ. ಅವಾಗ ಆಗ್ಲಿಂದ ಇಲ್ಲಿವರೆಗೂ ನಿಂತಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದು ವಿಷಯ ಮಾರ್ತಿ ಗೊತ್ತಿಲ್ಲ, ಮಾರ್ತಿನ ಹೋಟ್ಲಿಗೆ ಬಂದಿರಲಿಲ್ಲ. ನಂದು ಅಂಗಡಿ ಇತ್ತು ಮಲ್ಲೇಶ್ವರಂ 7ನೇ ಕ್ರಾಸಲ್ಲಿ, ಹಣ್ಣಿನ ಅಂಗಡಿ ಇಟ್ಕೊಂಡಿದ್ದೆ. ಇವರು ಓನರು ನಮ್ಮ ಅಂಗಡಿಗೆ ಬರ್ತಾಯಿದ್ರು, ಯಾರು ಮೋಹನ್ ರಾವ್ ಅವರು. ಆ ಅಂಗಡಿಗೆ ಬರೋ ಟೈಮಲ್ಲಿ ನಾನು ಒಂದು ಹಣ್ಣಿನ ಅಂಗಡಿ ದೊಡ್ಡ ಅಂಗಡಿ ಇಟ್ಟಿದ್ದೆ. ಆ ಮಲಗೋಬ, ಬೈಗನ್ಪಲ್ಲಿ, ರಸ್ಪುರಿ, ಶೈರಿ ಅಂತ ಅಂಗಡಿ ಇಟ್ಟಿದ್ದೆ. ಆ ರಾಜು ನನಗೆ ಪರ್ಮನೆಂಟು, ಯಾಕೆ ನಮ್ಮ ಅಂಗಡಿ ರೋಡಲ್ಲೇ ಇವ್ರ ಮನೆ ಇರೋದು ಆ ಕಾಲದಲ್ಲಿನೂ, ಇವಾಗಲೂ ಅಲ್ಲೇ ಇರೋದು ಮನೆ. ಅವಾಗ ಬಂದರು ಮೋಹನ್ ರಾವ್ ಅವರು, ರಾಜು ಅಣ್ಣವ್ರ ಮನೆಗೆ ಹೋಗ್ತಾ ಇದ್ದೀನಿ, ಒಂದು 5 kg ಬೈಗನ್ಪಲ್ಲಿ ಕೊಡಪ್ಪ, ಒಂದು 5 kg ಮಲ್ಗೋಬ ಕೊಡಪ್ಪ, ಎಲ್ಲ ಏನೇನು ಕೊಡ್ತೀವಿ ಕೊಡು ಅಣ್ಣವ್ರಿಗೆ ಏನಾದ್ರು. ನಾನು ಅಪ್ಪಾಜಿ ಏನು ಇಷ್ಟಪಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಮಲ್ಗೋಬ ಇಷ್ಟದಪ್ಪ ಮಲ್ಗೋಬ ಒಂದು 5 kg, ಒಂದು 5 kg ಬೈಗನ್ಪಲ್ಲಿ, ಒಂದು 5 kg ಶೀರಿ, ಒಂದು 5 kg ರಸ್ಪುರಿ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಇವರಿಗೆ ಮೋಹನ್ ರಾವ್ ಅವ್ರಿಗೆ ಬುಟ್ಟಿ ಒಳಗೆ ತೊಗೊಂಡ್ಬಿಟ್ಟು ಕೊಟ್ಬಿಡ್ತಾಯಿದ್ದೆ. ಹಾಕ್ಬಿಟ್ಟು ಇವ್ರೇನು ಮಾಡೋರು ತೊಗೊಂಡೋಗಿ ಅಪ್ಪಾಜಿ ಮನೆಗೆ ಕೊಟ್ಬಿಡೋರು. ಆವಾಗ ಅದೇ ಟೈಮ್ನಲ್ಲಿ ಭಾನುವಾರ ಮಟನ್ ಊಟ, ಮಂಗಳವಾರ ಮಟನ್ ಊಟ ಎರಡೂ ನಡೆಯೋದು. ಆ ಚಿಕನ್ ಊಟ ಮಂಗಳವಾರ, ಭಾನುವಾರ ಮಟನ್ ಊಟ. ಆವಾಗ ಅಣ್ಣವ್ರು ಏನು ಮಾಡೋದು ತಿನ್ನೋರು, ಮೋಹನ್ ರವರೇ ಏನು ರೀ ಎಲ್ಲಿ ತಂದ್ರಿ ಮಾವನು, ತುಂಬ ಚೆನ್ನಾಗೈತೆ ಏನು ರೀ ಅಂದ. ನಾನು ಹೋಗಿ ಊಟಕ್ಕೆ ಅವಾಗ ಹಂಗನ್ನ ಟೈಮ್ನಲ್ಲಿ ಇಲ್ಲ ನಮ್ಮ 7ನೇ ಕ್ಲಾಸಲ್ಲಿ ರಾಜು ಇದ್ದಾರಲ್ಲ ಅವನು, ನಮ್ಮ ಹುಡುಗನ ಪರವಾಗಿಲ್ಲ ನಮ್ಮ ರಾಜು ಅಂಗಡಿನ ಅಂತಿದ್ರು. ಆಮೇಲೆ ನಾನು ಅದೇ ಟೈಮಲ್ಲಿ ಅದು ವಾಟೆ ಹಿಂಗೆ ಅನ್ನೋ ಟೈಮಲ್ಲಿ ನಾನು ಹೋಗ್ತಾಯಿದ್ದೆ. ಅಪ್ಪಾಜಿ ನಮ್ಮ ಅಂಗಡಿ ಇದೆ ಅಪ್ಪಾಜಿ, ಹಣ್ಣು ತುಂಬ ಚೆನ್ನಾಗಿತ್ತು ಅಂತ ನೋಡಿ ಅಪ್ಪಾಜಿ. ರಸ್ಪುರಿ ತುಂಬ ಚೆನ್ನಾಗಿ, ಏನು ಹುಲ್ಲಾಗ ಕಣ್ಣು ಮಾಡಿದ್ರ ನೀವು, ಹುಲ್ಲಾಗ ಕಣ್ಣು ಮಾಡಿದ್ರ ನೀವು, ತುಂಬ ಚೆನ್ನಾಗಿತ್ತು ರೀ. ಅದ್ರ ರುಚಿನ ವಿವರಣೆ ಕೂಡ ಕೊಡ್ತಾ ಇದ್ರು. ಕೊಡ್ತಿದ್ರು. ಅದು ರಸ್ಪುರಿ ಹಿಂಗೆ ಅನ್ನೋ ಟೈಮಲ್ಲಿ ಅವ್ರು ಅನ್ನೋ ಟೈಮಲ್ಲಿ ಅದನ್ನು ನೋಡೋ ಟೈಮ್ ಹೇಳೋರು, ಹುಲ್ಲಾಗ ಕಣ್ಣು ಮಾಡಿದ್ದೆ, ಹುಲ್ಲಾಗ ಹಾಕಿದ್ರೆ ಇಷ್ಟು ಟೇಸ್ಟ್ ಬರೋದು, ಬರಲ್ಲ ಇಲ್ಲ ಅಂತಂದರೆ ಅನ್ನೋರು. ಆ ಮಲ್ಗೋಬ ತುಂಬ ಚೆನ್ನಾಗಿ ಚುಕ್ಕೆ ಹೊಡೆದಿರೋ ಮಲ್ಗೋಬ. ಆಮೇಲೆ ಇವರು ಮೋಹನ್ ರಾವ್ ಅವರು ಕೂತ್ಕೊಂಡವರು. ಅವಾಗ ತಿನ್ನೋರು ತುಂಬ ಖುಷಿ ಪಡೋರು. ಅವಾಗ ಆಹಾರದ ಊಟದ ಇದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಊಟದ. ಇನ್ನು ರಾಜು ಅವ್ರ ಜೊತೆ ಕೇಳಬೇಕಾಗಿರೋದು, ಕರ್ನಾಟಕ ಕಂಡ ಅತಿ ದೊಡ್ಡ ಗ್ರಹಣಗಳ ಪೈಕಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಆ ಒಂದು ದೊಡ್ಡ ಗ್ರಹಣ ಸರ್, ಅದು ಕರ್ನಾಟಕದ ಪಾಲಿಗೆ ಅತ್ಯಂತ ದೊಡ್ಡ ಕರಾಳ ದಿನ. ಸೊ ಆ ಸಂದರ್ಭದಲ್ಲಿ ನಿಮಗೂ ಒಂದು ಗಾಬರಿ, ಅವ್ರ ಕುಟುಂಬಕ್ಕೂ ಒಂದು ಆತಂಕ, ಆ ಸಂದರ್ಭದ ಘಟನೆಗಳನ್ನ ಹೇಳೋದು ಸರ್. ಆ ಸಂದರ್ಭದಲ್ಲಿ ಅಪ್ಪಾಜಿ ಅಪ್ಪಾಜಿ ಅಲ್ಲಿ ಹೋಗಿದ್ರು, ಮನೆ ಇದಕ್ಕೆ ಹೋಗಿದ್ರು, ಅಮ್ಮ ಎಲ್ಲರೂ ಹೊರಟೋಗ್ಬಿಟ್ಟಿದ್ರು. ನಾನು ನಮ್ಮ ಹನುಮಂತು ಅಂತ ಇದ್ದೆ. ಬೆಳಿಗ್ಗೆ ಏನು ಮಾಡಿದ್ರು, ತರಕಾರಿನ ಒಂದು ಲೋಡ್ ಮಾಡಿದ್ದು ಗಾಡಿ ಒಳಗೆ, 144 ಗಾಡಿ, 144 ಗಾಡಿ ಒಳಗೆ ತುಂಬಿಸ್ಬಿಟ್ಟು ತರಕಾರಿನ ಬೆಳಿಗ್ಗೆ ತೊಗೊಂಡೋಗ್ಬೇಕು ಅಂತ ನಾವಿದ್ದು. ನಾಳೆ ಬೆಳಿಗ್ಗೆ ಇವರೆಲ್ಲ ಹೊರಟೋಗ್ಬಿಟ್ಟಿದ್ರು. ನನಗೆ ಅಮ್ಮ ಏನು ಮಾಡಿಬಿಟ್ರು, ನನಗೂ ನಮ್ಮ ಹನುಮಂತಗೆ ಹೇಳಿದರು, ರಾಜು ನೀವಿಬ್ಬರು ಗಾಡಿ ತೊಗೊಂಡು ಬಂದ್ಬಿಡಿ ಅಲ್ಲಿ ಅಂತ ಹೇಳಿದ್ರು. ಸರಿ ತೊಗೊಂಡು ಹೋಗ್ಬೇಕು ಅಂತ ನಾವು ಹೊರಟಾಗಂತ ನಾನು ನಮ್ಮ ಹನುಮಂತು ಎಲ್ಲ ಮಾತಾಡ್ಕೊಂಡಿದ್ದು. ಅಷ್ಟೊತ್ತಿಗೆ ಹೋಗೋ ಟೈಮ್ನಲ್ಲಿ ರಾತ್ರಿ ಈ ಘಟನೆ ಎಲ್ಲ ನಡೀತಲ್ಲ, ಆ ಘಟನೆ ಎಲ್ಲ ನಡೆದಿದ್ದಂಗೆ ಎಲ್ಲ ನಾವು ರಾತ್ರಿ ಎಲ್ಲ ನೋಡ್ದು, ಎಲ್ಲ ಹತ್ಕೊಂಡು ಕೂತ್ಕೊಂಡು, ಮನೆಯೊಳಗೆ ಯಾರೂ ಇದ್ದಿಲ್ಲ, ಅಲ್ಲಿ ಅವರು ಇವರು ಎಲ್ಲ ಹತ್ಕೊಂಡು ಕೂತ್ಕೊಂಡು ಎಲ್ಲರೂ ಏನು ತರಕಾರಿ ಅಲ್ಲಿ ಲೋಡ್ ಮಾಡಿ ಇಕ್ಕಿದ್ದು ಏನೂ ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ನಾವು ನೋಡ್ದು. ಆಮೇಲೆ ಒಂದು ದಿವಸ ಅವತ್ತೆಲ್ಲ ಏನು ಮಾತಾಡೋಕ್ಕೆ, ಏನು ಹೇಳೋಕ್ಕೆ, ಏನು ಇದು ಮಾಡೋಕ್ಕೆ ಆ ತರಕಾರಿ ಅಲ್ಲೇ ಕೊಂಡ್ಕೊಂಡೋಯ್ತು ಟೆಂಪೋ ಒಳಗೆ. ಆಮೇಲೆ ನಮ್ಮ ಹನುಮಂತಿಗೆ ಏನು ಹನುಮಂತು ಮಾಡೋದು, ಹೆಂಗೆ ಮಾಡೋದು, ಇವಾಗ ಹಿಂಗಾಗಿ ಅಮ್ಮ ಬರ್ತಾರೆ ಸುಮ್ಮನವರು ಅಂದು. ಅಮ್ಮ ಬಂದರು. ಅಮ್ಮ ಬರ್ತಿದ್ದಂಗೆ ಎಲ್ಲ ಕಣ್ಣೀರಿನ ಕಥೆಗಳು ಮನೆಯೊಳಗೆ. ಹೇಳ್ಬೇಕು ಅಂದರೆ ಕಣ್ಣೀರಿನ ಕಥೆಗಳು. ಅಲ್ಲೊಬ್ಬರು ಅವರೊಬ್ಬರು ನಿಂತ್ಕೊಂಡಿರೋದು, ಏನು ಮಾಡೋದು, ಇಡೀ ಕರ್ನಾಟಕದಲ್ಲಿ ಹಿಂಗಾಗ್ತಾ ಇರೋಂಥ ವಿಷಯಗಳಲ್ಲಿ ಹಿಂಗಾಯ್ತಲ್ಲ
ನನ್ನ ಅಮ್ಮ ಬಂದು ಏನು ಮಾಡಿದ್ರು, ಸರಿ ನೀವು ಒಂದು ಕೆಲಸ ಮಾಡ್ರಪ್ಪ, ನೀನು ನಿಮ್ಮ ಹನುಮಂತ ಇಬ್ಬರು ಹೋಗಿ ನಾಳೆ ಹೋಗ್ಬಿಟ್ಟು ಅಲ್ಲಿ ಮಾತಾಜಿ ಅಂತ ಒಬ್ಬರಿದ್ದರು ಇಲ್ಲಿ ವಿದ್ಯಾಪೀಠದಲ್ಲಿ, ಆ ಮಾತಾಜಿ ಹತ್ರ ಹೋಗ್ಬಿಟ್ಟು ಅವ್ರು ಏನೋ ಒಂದು ಇದನ್ನು ಕೊಡ್ತಾರೆ, ತಗೊಂಡು ಹೋಗ್ಬಿಟ್ಟು ಅಪ್ಪಾಜಿ ಎಲ್ಲಿ ಹೋಗಿವ್ರೆ ಅಲ್ಲಿ ಹೋಗಿ ನೀವು ಹಾಕ್ಬಿಡಿ ಅಂತಂದು. ಅವತ್ತಿನ ಮಾರನೇ ದಿವಸಕ್ಕೆ ನಾನು ನಮ್ಮ ಹನುಮಂತು ಅಂತ, ಇವತ್ತು ಇದ್ದಾರೆ ಹನುಮಂತು ಡ್ರೈವರ್ ಅವರು, ಆಯಪ್ಪ ಅವರು ನಾವು ಬೂದಿ ಕೊಟ್ಟರು. ಆ ಬೂದಿನ ತೊಗೊಂಡೋಗ್ಬಿಟ್ಟು ಅಪ್ಪಾಜಿ ಎಲ್ಲೆಲ್ಲಿ ಕಾಲಿಕ್ಕಿದ್ರು, ಯಾವ್ಯಾವ ಕಾಲಿಕ್ಕಿದ್ರು, ಅವರು ಕೊಯಮತ್ತೂರು ಚಪ್ಪಲಿ ಹಾಕ್ತಾರೆ ಅಪ್ಪಾಜಿಯವರು, ಈ ಕಡೆ ಶೂ ಇದು ಹಿಡ್ಕೊಂಡೋಗಿರೋ ಶೂ ಕರೆಕ್ಟಾಗಿ ಗೊತ್ತಾಯ್ತದೆ. ಕೆಂಪು ಮಣ್ಣು, ಮನೆ ಹಿಂಭಾಗದಲ್ಲಿ ಕೆಂಪು ಮಣ್ಣು, ಅವಾಗ ಕೆಂಪು ಮಣ್ಣಿದ್ದು, ಮನೆ ಹಿಡ್ಕೊಂಡೋದ್ರಲ್ಲ ಅಲ್ಲಿ ಕೆಂಪು ಮಣ್ಣಿತ್ತು. ನಾನು ನಮ್ಮ ಹನುಮಂತ ಏನು ಮಾಡಿದ್ರು, ಜಾಗದಲ್ಲಿ ಅಪ್ಪಾಜಿ ಹಿಂಗೆ ಹಿಡ್ಕೊಂಡೋದ್ರಲ್ಲ, ಅದು ನಮಗೆ ಚೆನ್ನಾಗಿ ಗೊತ್ತಿತ್ತು, ಕೊಯಮತ್ತೂರು ಚಪ್ಪಲಿ ಗೊತ್ತಾಗ್ತಿದ್ದು. ಅವಾಗ ನಮ್ಮ ಹನುಮಂತು ನಾವು ಬೂದಿ ಹಿಡ್ಕೊಂಡು ಸೀದಾ ಅಪ್ಪಾಜಿ ಚಪ್ಪಲಿ ನೋಡ್ಕೊಂಡು ಹಂಗೆ ಬೂದಿ ಹಾಕ್ಕೊಂಡು ಹೋದೋ. ಎಲ್ಲಿವರೆಗೂ ಹೋದೋ, ಹೆಚ್ಚು ಕಡೆ ಮನೆಯಿಂದ ಶೂ ಎಲ್ಲಿವರೆಗೂ ಕಾಣ್ತಿತ್ತು ಅಲ್ಲಿವರೆಗೂ ಹೋದೋ ನಾವು. ಅಲ್ಲಿವರೆಗೂ ಹೋದ, ಅಲ್ಲಿವರೆಗೂ ಶೂನು ಇಲ್ಲ ಏನಿಲ್ಲ, ಬೆಟ್ಟ ಇದ್ದಂಗಿತ್ತು ಒಂಥರ ಹಿಂದೆಗಡೆ. ಅದು ಏನು ಇಲ್ಲಿವರೆಗೂ ಹೋದ, ಅಷ್ಟೇನು ಹತ್ತಲಿಂದ ಈ ಕಡೆ ನೋಡ್ತೀವಿ ಏನಿಲ್ಲ. ನಾನು ನಮ್ಮ ಹನುಮಂತ ಹೋದಾಗ ಆ ಬೂದಿ ಹಾಕ್ಕೊಂಡು ಹೋದಾಗ ಅವಾಗ ರಾಜು ನೋಡೋ ಇಲ್ಲೆಲ್ಲೂ ಆಗಿಲ್ಲ, ಇಷ್ಟೊತ್ತಲ್ಲ ನೋಡೋಣ ತಡಿ ಅಂತ ಇನ್ನೂ ನೋಡೋದಕ್ಕೆ ಆಗಲಿಲ್ಲ. ಎಲ್ಲಿವರೆಗೂ ಬೂದಿ ಹಾಕ್ಕೊಂಡು ಅಲ್ಲಿವರೆಗೂ ಹೋದೋ, ಏನೂ ಅಲ್ಲಿ ಆಗಲಿಲ್ಲ. ಆಮೇಲೆ ನಾವು ಬಂದು ಮನೆಗೆ ಅಮ್ಮಂಗೆ ಹೇಳ್ದು, ಅಮ್ಮ ಹೋಗಿದ್ದು ಅಲ್ಲಿ ಹಾಕಿದ್ರು, ಆಗಲಪ್ಪ ದೇವರಿಚ್ಛೆ ನೋಡೋಣ ಅಂತಂದು. ಸರ್ ಬೆಳಿಗ್ಗೆ ಹೆದ್ದೇಟ್ಗೆ ಅಮ್ಮ, ಲಕ್ಷ್ಮಕ್ಕ, ಪೂರ್ಣಿಮಾ, ರಾಘಣ್ಣ, ಅಪ್ಪು ಸಾರು ಇಡಿ ಈ 4-5 ಜನ ಬೆಳಿಗ್ಗೆ ಎದ್ದೇಟ್ಗೆ ಆ ದೇವಸ್ಥಾನ ಈ ದೇವಸ್ಥಾನ. ಬೆಳಿಗ್ಗೆ ಎದ್ದರೆ ನನ್ನ ಕೆಲಸ ಅದೇ ಕೆಲಸ. ಅಕ್ಕ ಲಕ್ಷ್ಮಕ್ಕ ಈ ದೇವಸ್ಥಾನಕ್ಕೆ ಹೋಗ್ಬೇಕು, ಆ ಪೂರ್ಣಿಮಕ್ಕರ ಅಕ್ಕ ಈ ದೇವಸ್ಥಾನಕ್ಕೆ ಹೋಗ್ಬೇಕು, ಅಮ್ಮ ಈ ದೇವಸ್ಥಾನಕ್ಕೆ ನೋಡಪ್ಪ ಹೋಗೋಣ. ಕರ್ನಾಟಕದಲ್ಲಿ ಎಷ್ಟು ದೇವಸ್ಥಾನ ಇದ್ದಾವೆ ಅಷ್ಟು ದೇವಸ್ಥಾನನೂ ಒಂದು ಹೋಗ್ಬಿಟ್ಟು ಬಂದವರು ಹೇಳಿ ಹೋಗ್ಬಿಟ್ಟು ಬಂದು. ಏನು ಪರಮಾತ್ಮ ಅದೇನು ಯಾವಾಗ ಅವ್ರಿಗೆ ಬಿಡುಗಡೆ ಮಾಡಿದ್ರು. ಒಂದು ಕತೆ ಹೇಳ್ತೀನಿ ತಿಳ್ಕೊಳ್ಳಿ. ಅಣ್ಣವರು 86 ದಿವಸ ಏನೋ ಆಗಿತ್ತು ಅವಾಗ. 86 ದಿವಸಕ್ಕೆ ಒಂದು ಹಾಲ್ಮರ ಇತ್ತು ಅಲ್ಲಿ ಮನೆ ಮುಂದೆಗಡೆ. ಆ ಹಾಲ್ಮರದ ಹತ್ರ ಈ ಎಲ್ಲರೂ ಬರೋರು, ಹೋಮ ಮಾಡಿಬಿಡಿ ಬಂದುಬಿಡ್ತಾರೆ, ನಾಳೆ ಬಂದುಬಿಡ್ತಾರೆ ಅಮ್ಮವರು, ನಾಳೆ ಬಂದುಬಿಡ್ತಾರಮ್ಮ, ನಾಳೆ ಅಣ್ಣವ್ರು ಬಂದುಬಿಡ್ತಾರೆ. ಪ್ರತಿಯೊಬ್ಬರು ಬರೋರೆಲ್ಲ ಹೂವು ತೊಗೊಂಬರೋದು, ಫೋಟೋ ಇಳಿಸ್ಕೊಳೋದು, ಅಮ್ಮಂಗೆ ಹೇಳೋದು, ಇದು ಮಾಡೋದು. ನಾವು ನೋಡಿ ಸಾಕಾಗ್ಬಿಡ್ತು. ಆಮೇಲೆ ಪೊಲೀಸ್ನವರು ಬಿಟ್ಟು ಫುಲ್ ಸೆಕ್ಯೂರಿಟಿ ಇತ್ತಲ್ಲ ಪೊಲೀಸೆಲ್ಲ, ಬಿಟ್ಟು ಸಾಕಾಗ್ಬಿಡ್ತು. ಅವತ್ತಿನ ಸಹ ಏನಾಯಿತು ಅಂದರೆ, ಯಾರೋ ಒಬ್ಬರು ಹೆಣ್ಣು, ಒಬ್ಬ ಗಂಡ ಹೆಂಡತಿ ಇಬ್ಬರು ಒಂದು ಹಳೇದೊಂದು ಸೀರೆ ಉಟ್ಕೊಂಡು, ಒಂದು ಪಂಚೆ ಉಟ್ಕೊಂಡು, ಒಂದು ಟವಲ್ ಕಟ್ಕೊಂಡು ಇಬ್ಬರು ಬಂದರು. ನಾವು ಅಮ್ಮನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು, ಒಳಗಡೆ ಬಿಡಿ ಅಂತ ಪೊಲೀಸ್ನವ್ರಿಗೆಲ್ಲ ಕೇಳೋರೆ. ಆವಾಗ ಪೊಲೀಸ್ನವ್ರು ಏನು ಮಾಡೋರು, ಇಲ್ಲ ನಾವು ಬಿಡಲ್ಲ, ಯಾರಿಗೂ ಬಿಡೋಕ್ಕಿಲ್ಲ, ಇದು ಮಾಡಿ ಅಂತ ಹೇಳಿದ್ರು. ಆವಾಗ ಅಮ್ಮನೂ ಇರಲಿಲ್ಲ ಒಳಗಡೆ, ಬಿಡಲ್ಲ ಅಂತ ಹೇಳಿದ್ರು. ಆ ಪೊಲೀಸ್ನವ್ರು ಬಿಡಲ್ಲ ಅಂತ ಹೇಳಿದ್ಕೆ ಆವಾಗ ಸರಿ ಅಂತಂದು ಈ ಅವ್ರು ಯಾರೋ ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಮುದ್ರಾಮಯ್ಯ ಅಂತ ಒಬ್ಬರಿದ್ದರು, ಆ ಮೀಸೆ ಬಿಟ್ಟಿದ್ರು ಅವರು, ಸೀಬಯ್ಯ ಅಂತ. ಅಲ್ಲಿ ಒಬ್ರು ಬರ್ತಾರೆ, ಅವ್ರನ್ನ ಕೇಳಿ ಅವ್ರೇನಾದರೂ ಬಿಡು ಅಂದರೆ ನೀವು ಬಿಡ್ಕೊಳ್ಳಿ ಅಂದರು. ನಾನು ಅವಾಗ ಏನೋ ತೊಗೊಂಬರಕ್ಕೆ ಹೋಗಿದ್ದೆ, ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನೋ ತೊಗೊಂಬರಕ್ಕೆ ಹೋಗಿದ್ದೆ. ಏನೂ ಅಡುಗೆ ಮಾಡ್ತಿರಲಿಲ್ಲ ಮನೇಲಿ, ಏನೋ ತೊಗೊಂಬರಕ್ಕೆ ಅಂತ ಹೋಗಿದ್ದೆ ಮಜ್ಜಿಗೆ ಹಾಕೋಕ್ಕೆ. ಆ ತೊಗೊಂಬರೋ ಟೈಮಲ್ಲಿ ಅವರು ಹೇಳಿದ್ರು, ಅಣ್ಣ ನಾವು ಅಮ್ಮನ ನೋಡ್ತೀವಿ, ಅಮ್ಮನ ನೋಡ್ಬಿಟ್ಟು ಅಮ್ಮಗೆ ಏನೋ ಒಂದು ವಿಷಯ ಹೇಳಬೇಕು, ಬಿಡಿ ಒಳಗಡೆ ಅಂತಂದು. ಹೋಗಮ್ಮ, ಕತೆ ಇದ್ದೇ ಐತೆ, ಎಲ್ಲ ನೋಡಿ ಸಾಕಾಗ್ಬಿಡೈತೆ ನಮಗೂ, ದಯವಿಟ್ಟು ಹೋಗಿ ತಾಯಿ, ಯಾಕೆ ಸುಮ್ಮನೆ ಬಂದು ಹೇಳ್ತೀರಾ ಅಂತ. ಆ ಅಮ್ಮ ಏನು ಮಾಡು, ನೋಡಿ ನಾವು ಹೇಳ್ತೀನಿ ಕರೆಕ್ಟಾಗಿ ಹೇಳ್ತೀವಿ ತಿಳ್ಕೊಳ್ಳಿ. ಒಂದು ಎಲೆ ಬಿದ್ದಿತ್ತು ಅಲ್ಲಿ, ಹಸಿದ ಎಲೆ. ಆ ಹಸಿಲಿದ್ದ ಎಲೆ ತೊಗೊಂಡು ಒಂದು ಪೆನ್ ಐತಲ್ಲ ಸರ್, ಆ ಪೆನ್ನೊಳಗೆ 108 ದಿವಸ ಅಂತ ಬರೆದ್ಬಿಟ್ಟು ಆ ಅಮ್ಮ ಕೊಟ್ಟೋದ್ಲು ಸರ್. ಗಂಡ ಹೆಂಡತಿ ಇಬ್ಬರು ಕೊಟ್ಟೋದ್ಲು. ಆ ಎಲೆನ ಇಸ್ಕೊಂಡು ನಾನು ಹಿಂಗೆ ಕೈನಲ್ಲಿ ಹಿಡ್ಕೊಂಡು ಏನು ಮಾಡಿದೆ, ಒಂದು ನಾವು ಮಲಿಕೊಂತಿದ್ವಲ್ಲ ಆ ಬಾಕ್ಸ್ ಒಳಗೆ ತೊಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದ್ದು. ಅದು ನನಗೆ ಗೊತ್ತಿರಲಿಲ್ಲ ಆಗಿದ್ದು. 108 ದಿವಸ ಅಂತ ಬರೆದಿಟ್ಟಿದ್ರು, ಅಲ್ಲಿ ಹಾಕ್ಬಿಟ್ಟಿದ್ದು ಗೊತ್ತಾಗಲಿಲ್ಲ. ನಾವು ಅಲ್ಲೇ ಮಲಿಕೊತಾ ಇದ್ವಲ್ಲ, ಆ ಮಲಿಕೊಂಡ ಟೈಮಲ್ಲಿ ಇವ್ರು ಹೊರಟಾದ್ರಲ್ಲಿ ಇವರೆಲ್ಲ ಹೊರಟೋದ್ರು. ಅದು ಯಾವಾಗ ಗೊತ್ತರ, ನಾವು ಇಷ್ಟದ ಗಡ್ಡ ಬಿಟ್ಟು ಅಪ್ಪಾಜಿ ಬಂದು ಎಲ್ಲರಿಗೂ ನೋಡಿ, ನಾವು ಅದರ ಡೆಕೋರೇಷನ್ ಎಲ್ಲ ಮಾಡಿ ಎಲ್ಲ ಬಂದು ನಾವು ಹೋದ ಏರ್ಪೋರ್ಟ್ ಹತ್ರ ಅಮ್ಮ ಎಲ್ಲ ಹೋಗಿ ನಾವು ಅಕ್ಕ ಎಲ್ಲ ಕರ್ಕೊಂಬಂದು ಅಷ್ಟೊತ್ತಿಗೆ ಬರೋದ್ರೊಳಗೆ ಬಂದರು. ನಾನು ಇಷ್ಟಪ್ಪ ಕುಂಬಳಕಾಯಿ ತಂದಿಕ್ಕಿದ್ದೆ, ಇಷ್ಟಪ್ಪ ತಂದಿದ್ದೆ ಸರ್, ಇಷ್ಟಪ್ಪ ತಂದಿದ್ದೆ ಕುಂಬಳಕಾಯಿ, ಇಷ್ಟಪ್ಪ ಇಬ್ಬರು ಹಿಡ್ಕೊಂಬೇಕಾಯ್ತು ಕುಂಬಳಕಾಯಿ. ಅದು ಯಾಕೆಂದರೆ ಮನೆ ಮುಂದೆಲ್ಲ ಕಲರ್ ಪೇಪರ್ ಕಟ್ಟಿ, ಬಾವುಟಗಳೆಲ್ಲ ಕಟ್ಟಿ,
ಬಾಳೆಕಂದೆಲ್ಲ ಕಟ್ಟಿ ಡೆಕೋರೇಷನ್ ಎಲ್ಲ ಮಾಡಿದ್ದೆ. ಅಪ್ಪಾಜಿ ಬರ್ತಾರೆ ಅಂತ ಇಷ್ಟು ದಪ್ಪ ಕುಂಬಳಕಾಯಿ ತೊಗೊಂಬಂದೆ. ಅವ್ರಿಗೆ ಇಷ್ಟ ಅನ್ನೋ ಕಾರಣಕ್ಕೆ ಅವ್ರಿಗೆ ಇಷ್ಟ ಅನ್ನೋ ಕಾರಣಕ್ಕೆ ಅಲ್ಲ, ದೃಷ್ಟಿಗೆ ಇಷ್ಟಪ್ಪ ತರಬೇಕು. ಇಷ್ಟಪ್ಪ ಕುಂಬಳಕಾಯಿ ತಂದೆ. ಇಷ್ಟಪ್ಪ ಕುಂಬಳಕಾಯಿ ತೊಗೊಂಬಂದು ಮನೆಗೆ ಇಟ್ಟಿದೆ. ಅದ್ರ ಮೇಲೆ ಕರ್ಪೂರ ಇಟ್ಟು ನಾನು ನಮ್ಮ ಲಕ್ಷ್ಮಕ್ಕ ಎಲ್ಲರೂ ಏರ್ಪೋರ್ಟ್ ಹತ್ರ ಇದು ಜಕ್ಕೂರ್ ಹತ್ರ ಓದಕ್ಕೆ ಬರೋಕ್ಕೆ ಅಂತ ಅಷ್ಟೊತ್ತಿಗೆ ಸೀದಾ ವಿಧಾನಸೌಧ ಕರ್ಕೊಂಡು ಹೊರಟೋದ್ರು. ಆಮೇಲೆ ಅಪ್ಪಾಜಿ ಬಂದಾಗ ನಮ್ಮ ಚೆನ್ನ ಅಂತ ಅವರಿದ್ದಾರೆ, ಅವ್ರು ಹೊಡೆದ್ರು ಕುಂಬಳಕಾಯಿ. ಅವ್ರು ಹೊಡೆದಿದ್ದು ನಮ್ಮ ಕೈಲಿ ಎತ್ತಕ್ಕಾಗಲಿಲ್ಲ ಕುಂಬಳಕಾಯಿ. ಅವ್ರಿಗೆ ಹೇಳಿದೆ ಹೊಡೆದ್ರು ಕುಂಬಳಕಾಯಿ ಹೊಡೆದ್ರು. ಅವಾಗ ಹೋದ ನಾವು ಎಲ್ಲ ಬಿಟ್ಟು ಬಂದಾದಮೇಲೆ ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 15-20 ದಿವಸ, ಒಂದು ತಿಂಗಳು, 1.5 ತಿಂಗಳಾಗಿತ್ತು. ನಾವು ಇಷ್ಟೊತ್ತೆ ಗಡ್ಡ ಬಿಟ್ಬಿಟ್ಟಿದ್ದು. ನಾನು, ಚೆನ್ನ, ಆಮೇಲೆ ಹನುಮಂತು, ನಮ್ಮ ಕುಮಾರ, ಆಟ ಕುಮಾರ ಅಂತ ಇದ್ದೆ. ನಾವು 4-5 ಜನ ಗಡ್ಡ ಬಿಟ್ಬಿಟ್ಟಿದ್ವಿ ಇಷ್ಟದ. ಆ ಬಿಟ್ಟಿರೋ ಟೈಮಲ್ಲಿ ಅಣ್ಣವರು ನೋಡಿ, ರಾಜು ಅಂದರು, ಏನಪ್ಪಾಜಿ ಅಂದರು, ಎಲ್ಲಿಗಯ್ಯ ಬಿಟ್ಟಿದ್ದೀರಾ ನೀವು ದೇವಸ್ಥಾನಕ್ಕೆ ಅಂದರು. ಅಪ್ಪಾಜಿ ನೀವು ಬರಲಿ, ನೀವು ಬಂದಮೇಲೆ ನಾವು ತಿರುಪತಿಗೆ ಹೋಗೋಣ ಅಂತೇಳಿ. ನಿಮಗೊಂದು ದೇವ್ರ ದರ್ಶನ ಅದು. ರಾಜ್ಕುಮಾರ್ ನೋಡಿದ್ದು ಅಪಹರಣ ಆದ ನಂತರ. ಹೌದು ಅಪ್ಪಾಜಿ, ನಾವು ತಿರುಪತಿಗೆ ಬಿಟ್ಟಿದ್ದೀವಿ, ತಿರುಪತಿಗೆ ಹೋಗ್ಬೇಕು ಅಂತ, ನೀವು ಬರಲಿ ಅಂತೇಳಿ ನಾವು ಕಾಯ್ಕೊಂಡಿದ್ವಿ. ನಾನು ಬಂದಿದ್ದೀನಲ್ಲ, ಇನ್ನೇನು ಹೋಗಿ ಅಂತಂದರು. ಮಾರನೇ ದಿವಸ ಏನು ಮಾಡಿದ್ರು, ನಾವು ಸೋಮವಾರ ಹೋಗೋಕ್ಕೆ ಶಿವಣ್ಣನ ಕರೆದ್ರು. ಯಾರ್ಯಾರು ಹೋದರು, ನಾನು, ಚೆನ್ನ, ಹನುಮಂತು, ಕುಮಾರ, 4 ಜನ ಬಿಟ್ಟಿದ್ದೆ. ನಾವು 4 ಜನ ಶಿವಣ್ಣನ ಕರೆದ್ರು. ಶಿವು ಬಾಯಿಲಿ ಅಂದರು, ರಾಜುಗೆ 5,000 ರೂಪಾಯಿ ಕೊಡಿ, ಹನುಮಂತುಗೆ 5,000 ಕೊಡಿ, ಚೆನ್ನಂಗೆ 5,000 ಕೊಡಿ, ಕುಮಾರ 5,000 ಕೊಡಿ, ಎಲ್ಲರಿಗೂ 5,000 ಕೊಟ್ಟು ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ರಪ್ಪ ನೀವು. ಆ ಕಾಲಕ್ಕೆ 5,000 ಅಪ್ಪಾಜಿ ಬಂದಮೇಲೆ ಬಂದು ಒಂದು 15 ತಿಂಗಳಾಗಿತ್ತು. ಹೋಗಿ ಅಂತೇಳಿ 5,000 ರೂಪಾಯಿ ಕೊಟ್ಟರು. ಅದೆಲ್ಲ ತೊಗೊಂಡು ಸೋಮವಾರ ಹೋಗೋ ಟೈಮಲ್ಲಿ ಎಲ್ಲರಿಗೂ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಾಯಿದ್ದು. ನಾನು ಹಿಂಗೆ ಹೋಗ್ತಾಯಿದ್ದೆ, ನಮಸ್ಕಾರ ಮಾಡಿ ನಾನು ಮರ್ತ್ಬಿಟ್ಟೆ ನಮಸ್ಕಾರ ಮಾಡೋದು. ಆಮೇಲೆ ಹೋಗಿ ಕೊನೆಗೆ ಇನ್ನೊಂದು ಸರಿ ಹೋಗಿ ನಮಸ್ಕಾರ ಮಾಡಿ, ಅಪ್ಪಾಜಿ ಬರ್ತೀವಪ್ಪಾಜಿ ದೇವಸ್ಥಾನ ಹತ್ರ ಅಂದರು. ರಾಜು ಬನ್ನಿ ಇಲ್ಲಿ ಅಂದರು. ಬಂದೆ. ಏನಂದ್ರು ಗೊತ್ತಾ ಸರ್, ರಾಜು ಆ ತಿರುಪತಿ ವೆಂಕಟರಮಣ ಸ್ವಾಮಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡಿ ಅಂತಂದರು. ಸರ್ ಎಂಥ ಮಾತು ಅಂದರೆ ನನ್ನ ಬಾಯಿ ಅದು ಕೇಳಿದ್ದು, ತಿರುಪತಿ ವೆಂಕಟರಮಣ ಸ್ವಾಮಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡಿ ಅಂತಂದರು. ಆಧ್ಯಾತ್ಮಿಕ ಭಾಷೆ ಅದು ಹೇಳಿದ್ರು. ನಾನು ಅದನ್ನು ನಮಸ್ಕಾರ ಮಾಡಿ ಹೋಗೋ ಟೈಮಲ್ಲಿ ಯೋಚನೆ ಮಾಡಿದೆ. ನಮ್ಮ ಕುಮಾರಂಗೆ, ನಮ್ಮ ಹನುಮಂತ ಹೇಳಿದೆ, ಏನು ಈ ಥರ ಹೇಳಿದ್ರಲ್ಲ, ಬಸ್ಸಾಗಿ ಕೂತ್ಕೊಂಡು ಯೋಚನೆ ಮಾಡಿದೆ ನಾನು, ಏನು ಈ ಥರ ಹೇಳಿದ್ರಲ್ಲ ಅಂತಂದು ಯೋಚನೆ ಮಾಡಿದೆ. ಆಮೇಲೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಒಳಗೆ ಹೋದ್ಮೇಲೆ ಜ್ಞಾಪನ ಬಂತು, ಏನಕ್ಕೆ ಹೇಳಿದ್ದೀವರು ಅಂತಂದಂತ, ಆ ಥರ ಹೇಳಿದ್ದು ಅಂತಂದು. ಅಲ್ಲಿಗೆ ಅರ್ಥ ನಾನು ಬಂದಿದ್ದೀನಿ ಅಂತ ಹೇಳಿ ಅನ್ನೋದೊಂದು ಅರ್ಥ. ಅಲ್ಲಿಗೆ ನಾವು ಅವ್ರ ಹೆಸ್ರ ಮೇಲೆ ನಾವು ಅರ್ಚನೆ ಮಾಡಿಸ್ತು. ಅವ್ರ ಹೆಸ್ರ ಮೇಲೆ ಎಲ್ಲ ನಾವು ಬೇಡ್ಕೊಂಡು, ಅವ್ರ ಹೆಸ್ರ ಮೇಲೆ ಎಲ್ಲ ಕೊಡ್ಕೊಂಡು, ಎಲ್ಲ ಅವ್ರ ಹೆಸ್ರ ಮೇಲೆ ಮಾಡಿ ತಿರುಪತಿ ಪ್ರಸಾದ ತೊಗೊಂಬಂದು ಅವ್ರಿಗೆ ಕೊಟ್ಟು, ಅವ್ರಿಗೆ ತಿನ್ನಿಸಿ, ಅವ್ರು ನಮಸ್ಕಾರ ಮಾಡಿ ಎಲ್ಲ ಥರ ಅದು ಮಾಡಿ ಆಮೇಲೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.